ಸ್ವಇಚ್ಛೆಯಿಂದ ರಾಜ್ಯ ರಾಜಕೀಯಕ್ಕೆ ಬಂದಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ದೆಹಲಿಯಲ್ಲಿ ಕೆಎಚ್ ಮುನಿಯಪ್ಪ ಹೇಳಿಕೆ ನೀಡಿದ್ದಾರೆ. 7 ಬಾರಿ ಸಂಸದನಾಗಿದ್ದೀನಿ, ಕೇಂದ್ರ ಸಚಿವನಾಗಿದ್ದೀನಿ ಅಂತ ಕೂಡ ಮುಂದುವರೆದು ಹೇಳಿಕೆ ನೀಡಿರುವುದು. ಸ್ವಇಚ್ಛೆಯಿಂದ ರಾಜ್ಯ ರಾಜಕೀಯಕ್ಕೆ ಬಂದಿಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ದೆಹಲಿಯಲ್ಲಿ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿವರೆಗೂ ಸುಮಾರು 7 ಬಾರಿ ಸಂಸದನಾಗಿ ಕಾರ್ಯನಿರ್ವಹಿಸಿದ್ದೀನಿ, ಕೇಂದ್ರ ಸಚಿವನೂ ಆಗಿದ್ದೀನಿ. ಹಿರಿತನದ ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ನಾನು ಅದಕ್ಕೆ ಬದ್ಧನಾಗಿದ್ದೀನಿ ಅಂತ ದೆಹಲಿಯಲ್ಲಿ ಕೆಎಚ್ ಮುನಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ಉಭಯ ನಾಯಕರ ಜೊತೆಗೆ ಶಾಸಕರು ಹಾಗೆ ಸಚಿವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಈಗಾಗಲೇ ಲಂಚ್ ಮೀಟಿಂಗ್ ಕೂಡ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಹಿರಿಯರಿಗೆ ಅನುಭವಸ್ಥರಿಗೆ ಮತ್ತೆ ಮಣೆ ಹಾಕ್ತಾರಾ? ರೀಶಫಲಿಂಗ್ ಏನಾದ್ರೂ ಆದ್ರೆ, ಸಚಿವ ಸಂಪುಟ ವಿಸ್ತರಣೆ ಏನಾದ್ರೂ ಆದ್ರೆ ಮತ್ತೆ ನಾಯಕರನ್ನ ಸೆಳಿತಾರಾ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ. 7 ಬಾರಿ ಸಂಸದನಾಗಿದ್ದೀನಿ, ಕೇಂದ್ರ ಸಚಿವನಾಗಿದ್ದೀನಿ, ಮುಂದೆ ಏನಾಗುತ್ತೋ ಅದು ಹೈಕಮಾಂಡ್ ನಿರ್ಧಾರ, ಅದನ್ನ ಚಾಚು ತಪ್ಪದೆ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೀನಿಯಾರಿಟಿ ನಿಮ್ಗೆಲ್ಲ ಗೊತ್ತಿದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ಬದ್ಧವಾಗಿರ್ತೇವೆ, ಅದು ಅವರಿಗೆಲ್ಲ ಗೊತ್ತಿದೆಯಲ್ಲ. ಅದೇ ಈಗ ಅವರೇ ತೀರ್ಮಾನ ಮಾಡ್ಬೇಕು. ಸೀನಿಯಾರಿಟಿ ನಿಮ್ಗೆಲ್ಲ ಗೊತ್ತಿದೆ. 7 ಸಾರಿ ಪಾರ್ಲಿಮೆಂಟ್ ಗೆದ್ದು 10 ಸಾರಿ ಕೇಂದ್ರದಲ್ಲಿ ಮಂತ್ರಿ ಇದ್ದೀನಿ. ಹೈಕಮಾಂಡ್ ಅವರ ಆದೇಶದ ಮೇರೆಗೆ ಚುನಾವಣೆ ಇದೆ, ನಿಮ್ಮ ಅವಶ್ಯಕತೆ ಇದೆ, ನೀವು ಹೋಗ್ಬೇಕಂದ್ರೆ ನಾನು ವೈಯಕ್ತಿಕವಾಗಿ ಇಷ್ಟಪಟ್ಟು ಬಂದಿದ್ದಲ್ಲ. ಅವ್ರ ಆದೇಶನ ಪಾಲನೆ ಮಾಡಿದ್ದೀನಿ. ಜನ ಆಶೀರ್ವಾದ ಮಾಡಿದರೆ ಕೆಲಸನೂ ಮಾಡಿದ್ದೀನಿ. ನನ್ನ ಸರ್ವಿಸ್ ಅನ್ನ ಯಾವ ರೀತಿ ಅವ್ರು ಉಪಯೋಗಿಸ್ಬೇಕು ಅಂತ ಹೈಕಮಾಂಡ್ ನಮ್ಮ ನಾಯಕರುಗಳಂತ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಶಿವಕುಮಾರ್ ಅವರು ತೀರ್ಮಾನ ಮಾಡಿ ಎಲ್ಲ